ಸ್ನೇಹಿತರೆ ನಮಸ್ಕಾರ. ನಾವು ಕಳೆದ 2-3 ತಿಂಗಳುಗಳಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ, ಅದರ ಅಪಾಯಗಳೇನು, ಅದು ಯಾಕೆ ಅಗತ್ಯ ಇರಲಿಲ್ಲ, ಅದು ಯಾವ ರೀತಿ ಜನರಿಗೆ ತೊಂದರೆ ಕೊಡ್ತದೆ, ಹಿಂದೆ ಯಾವ ರೀತಿ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು, ಓಕೆ ಆದರೂ ಕೂಡ ಚುನಾವಣಾ ಆಯೋಗ ಅದನ್ನು ಜಾರಿ ಮಾಡ್ತಾ ಇದೆ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಅದ್ರ ಪರವಾಗಿ ತೀರ್ಪು ಕೊಟ್ಟಿರೋದ್ರಿಂದ ಈ SIR ಪ್ರಕ್ರಿಯೆಯಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ರೀತಿಯ ನಿಯಮಗಳನ್ನ ಅನುಸರಿಸಬೇಕು ಅಂದರೆ 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡೋದು ಹೇಗೆ, 2025 ಡೌನ್ಲೋಡ್ ಮಾಡೋದು ಹೇಗೆ, ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗೆ, ಈ ರೀತಿಯ 10 ಹಲವು ಎಜುಕೇಟೆಡ್ ವಿಡಿಯೋಗಳನ್ನ ಮಾಡಿದ್ದೀವಿ. ಈಗ ಆ್ಯಕ್ಚುಲಿ SIR ಶುರುವಾಗಿದೆ. ಈ SIRನಲ್ಲಿ ನಾವು ಯಾವ ರೀತಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಅಂದರೆ SIRನ ಪ್ರೋಸೆಸ್ನ ನಾವು ಅರ್ಥ ಮಾಡ್ಕೊಬಿಟ್ರೆ ಅದರಲ್ಲಿ ಭಾಗವಹಿಸೋದು ಸುಲಭ ಆಗ್ತದೆ ಮತ್ತು ನಮ್ಮ ಮತವನ್ನು ಉಳಿಸ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಮೊದಲನೇದಾಗಿ ಜೂನ್ 30ನೇ ತಾರೀಕಿಂದ BLOಗಳು ಅಂದರೆ ಅಂಗನವಾಡಿ ಟೀಚರ್ಸು ಅಥವಾ ಶಿಕ್ಷಕರು ನಿಮ್ಮ ಮನೆಗೆ ಬಂದು ಪ್ರತಿಯೊಬ್ಬ ಮತದಾರರಿಗೂ 2 ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮಲ್ಲಿ ಮೇಲು ಭಾಗದಲ್ಲಿ ಈಗಾಗಲೇ ನಿಮ್ಮೆಲ್ಲರ ಮಾಹಿತಿಯಲ್ಲಿ ಫಿಲ್ ಆಗಿರ್ತದೆ. ನಿಮ್ಮ ಹೆಸರು, ನಿಮ್ಮ ಊರು, ವಿಧಾನಸಭಾ ಕ್ಷೇತ್ರ ಈ ಥರ ಎಲ್ಲ ಅಲ್ಲಿ ಫಿಲ್ ಆಗಿರ್ತದೆ. ನೀವು ಏನು ಮಾಡಬೇಕಪ್ಪ ಅಂದರೆ ಎಡಗಡೆ ಕಾಲಮ್ ಇದೆಯಲ್ಲ, ಈ ಎಡಗಡೆ ಕಾಲಮ್ನ ನಾವೇನಂತ ಕರಿತೀವಿ ಅಂದರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಯಾರು 2002ರ ವೋಟರ್ ಲಿಸ್ಟಲ್ಲಿ ಈಗಾಗಲೇ ಇದ್ದರೂ ಅವರು ತುಂಬಬೇಕಾದದ್ದು ಎಡಗಡೆ ಕಾಲಮ್ಮು. 2002ರ ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥವ್ರು ತುಂಬಿ ಬಲಗಡೆದನ್ನ ಖಾಲಿ ಬಿಡ್ತಾರೆ. ಆದರೆ 2002ರ ಮತಪಟ್ಟಿಯಲ್ಲಿ ಯಾರ ಹೆಸರಿಲ್ಲ, ಉದಾಹರಣೆಗೆ ನನ್ನ ಹೆಸರಿಲ್ಲ, ನಾನು ಎಡಗಡೆ ಕಾಲಮ್ನ ತುಂಬುವ ಅಗತ್ಯವಿಲ್ಲ. ಬದಲಿಗೆ ಬಲಗಡೆ ಕಾಲಮ್ನಲ್ಲಿ ಪ್ರೊಜಿನಿ ಮ್ಯಾಪಿಂಗ್ ಅಂತ ಇರ್ತದೆ. ಅಲ್ಲಿ ನನ್ನ ಬದಲಿಗೆ ನನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ ಈ 4ರಲ್ಲಿ ಯಾರ್ದಾರು ಒಬ್ಬರದ್ದು ಮಾಹಿತಿಯನ್ನು ತುಂಬ್ತೀನಿ ಮತ್ತು ಕೆಳಗಡೆ ನನ್ನ ಇತ್ತೀಚಿನ ವಿವರಗಳನ್ನ ತುಂಬ್ತೀನಿ. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಶೇಷವಾದ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ನೋಡಿ. ಈ ಎನ್ಯುಮರೇಷನ್ ಫಾರ್ಮಲ್ಲಿ 2 ಎನ್ಯುಮರೇಷನ್ ಫಾರ್ಮ್ನಲ್ಲಿ ತುಂಬಿ ಒಂದನ್ನು ನೀವಿಟ್ಕೊಳ್ಬೇಕು, ಮತ್ತೊಂದನ್ನು BLOಗೆ ಕೊಡಬೇಕು. ಇದಾದ ನಂತರ BLOಗಳು ಏನು ಮಾಡ್ತಾರೆ ಅಂದರೆ ಯಾರ್ದಾರು ಮನೆ ಓಪನ್ ಇಲ್ಲ, ಈಗ ನಿಮ್ಮ ಮನೆಗೆ ಬಂದರೂ ಓಪನ್ ಇತ್ತು, ನೀವು ತುಂಬಿಕೊಟ್ರಿ, ಯಾರ್ದಾರು ಮನೆ ಓಪನ್ ಇಲ್ಲ ಅಂದರೆ ಅಲ್ಲಿ ಅವರು ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಆ ಸ್ಟಿಕ್ಕರ್ನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಅಂದರೆ ನಾನು ಈ ಮನೆಗೆ 3 ಬಾರಿ ಭೇಟಿ ಕೊಡ್ತೀನಿ, 3 ಬಾರಿ ಒಳಗಡೆ ಯಾರಾದರೂ ಆ ಮನೆಯವರು ಬಂದು ಈ ಸ್ಟಿಕ್ಕರ್ ನೋಡಿದ್ರೆ ಅದರಲ್ಲಿ BLO ಫೋನ್ ನಂಬರ್ ಇರ್ತದೆ. ಆ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಅವರು ಎನ್ಯುಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡ್ಕೊಂಡು ತುಂಬಿ ಕೊಡಬೇಕಿರ್ತದೆ. ಒಂದು ವೇಳೆ 3 ಬಾರಿ ಕೂಡ BLO ಮನೆಗೆ ಹೋದಾಗ ಆ ಮನೆ ಬಾಕ್ಲಾಕಿತ್ತು, ಯಾರೂ ಇಲ್ಲ ಅಂತಂದರೆ ಆಗ ಅವ್ರನ್ನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ, ಆಬ್ಸೆಂಟ್ ಅಂತ ಹೇಳಿ ಅವರ ಹೆಸರನ್ನು ಕರಡು ಮತದಾರರ ಪಟ್ಟಿಗೆ ಸೇರಿಸೋದಿಲ್ಲ. ಹಾಗಾಗಿ SIRನಲ್ಲಿ ಬಹಳ ಮುಖ್ಯವಾದ ಭಾಗ ಏನಪ್ಪ ಅಂದರೆ ನೀವು ಎಲ್ಲೇ ಇರಿ, ಈ ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳ ಅವಧಿಯಲ್ಲಿ ನೀವು ಅಥವಾ ನಿಮ್ಮ ಮನೆ ಯಾರಾದರೂ ಸದಸ್ಯರು, ಒಬ್ಬ ಸದಸ್ಯರಿದ್ದರೆ ಸಾಕು, ಆ ಇಡೀ ಮನೆಯ ಎಲ್ಲ ಮತದಾರರ ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಕೊಡುವಂಥ ಅಧಿಕಾರ ಅವ್ರಿಗಿರ್ತದೆ. ಅದನ್ನು ಮಾಡಲೇಬೇಕು. ಯಾರು ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಕೊಡಲ್ಲ ಅವರ ವೋಟು ಡಿಲೀಟ್ ಆಗ್ತದೆ ಬಹುತೇಕ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಆ ಥರ 23 ಲಕ್ಷ ಆಗಿದೆ, ತಮಿಳುನಾಡಿನಲ್ಲಿ 8 ಲಕ್ಷ ಜನರು ವೋಟ್ ಡಿಲೀಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಹಾಗಾಗಿ ಮೊದಲ ಪ್ರೋಸೆಸ್ನಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ನಲ್ಲಿ ಸರಿಯಾಗಿ ಮಾಹಿತಿಯನ್ನು ತುಂಬಿಕೊಡ್ಬೇಕು. ಮತ್ತು ಈ ಮಾಹಿತಿಯನ್ನು ತುಂಬುವಾಗ 2002ರ ಮತಪಟ್ಟಿ ನಿಮಗೆ ಬೇಕಾಗ್ತದೆ. ಯಾಕೆಂದರೆ ಅದರಲ್ಲಿ ನಿಮ್ಮ ಹೆಸರು ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಹೆಸರಿರ್ಲಿಕ್ಕೋಸ್ಕರ ಈ 2002ರ ಮತಪಟ್ಟಿಯನ್ನು ಡೌನ್ಲೋಡ್ ಮಾಡೋದು ಹೇಗೆ, ಹುಡುಕೋದು ಹೇಗೆ ಅಂತಕ್ಕಂಥ ಮತ್ತೊಂದು ಸಣ್ಣ ವಿಡಿಯೋ ಕೂಡ ಮಾಡಿದ್ದೀವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ಅದನ್ನು ನೀವು ನೋಡಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ನೀವು ಸರಿಯಾಗಿ ತುಂಬಬೇಕು. ಯಾಕೆಂದರೆ 2002ರ ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅಂತ ಹಾಕಿರ್ತಾರೆ. ಈಗ 2025ಕ್ಕೆ ಅದು ಬೇರೆ ಇರ್ತದೆ, ಆದರೆ 2002ರಲ್ಲಿ ಅದು ಬೇರೆ ಇರ್ತದೆ. ಹಾಗಾಗಿ ನೋಡ್ಕೊಂಡು ತುಂಬಬೇಕು. ಬೂತ್ಗಳು ಚೇಂಜ್ ಆಗಿರ್ತವೆ, ಅದನ್ನು ನೋಡ್ಕೊಂಡು ತುಂಬಬೇಕು. ಇದಕ್ಕೆ ನಿಮಗೆ BLOಗಳೇ ಸಹಾಯವನ್ನು ಮಾಡ್ತಾರೆ. ಆದರೆ ಅವ್ರಿಗೂ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಊರಿನ ರಾಜಕೀಯ ಪಕ್ಷದ BLAಗಳಿರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಗಳು, ಅವರ ಬಳಿ ಸಹಾಯವನ್ನು ಪಡೀಬೋದು. ಕಾಂಗ್ರೆಸ್ ಪಕ್ಷ ಪ್ರತಿ ಬೂತ್ನಲ್ಲೂ ಕೂಡ ಈ ರೀತಿಯ ಏಜೆಂಟ್ಗಳಿಗೆ ಟ್ರೈನಿಂಗನ್ನು ಕೊಟ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದೆ. ಅವರ ಸಹಾಯವನ್ನು ಪಡ್ಕೊಂಡು ಮುಖ್ಯವಾಗಿ ಈ ಸರಿಯಾಗಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಬೇಕು. ಇದಕ್ಕೆ ಕೊನೆಯ ದಿನಾಂಕ ಜುಲೈ 29.
ಜುಲೈ 29 ಆದಮೇಲೆ ಏನಾಗ್ತದೆ ಅಂದರೆ ನೀವು ಕೊಟ್ಟಂಥ ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು BLOಗಳು ಇಟ್ಕೊಂಡು ತಮ್ಮ ಬಳಿ ಅದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಆ BLOಗಳಿಗೆ ಒಂದು ಆ್ಯಪ್ ಥರ ಒಂದು ಪೋರ್ಟಲ್ ಇರ್ತದೆ, ಸಾಫ್ಟ್ವೇರು, ಅದರಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡುವಾಗ ಸರಿಯಾಗಿ ಅಪ್ಲೋಡ್ ಮಾಡ್ತಾರಾ ಅಂತಕ್ಕಂಥದ್ದನ್ನ ನೀವು ಇನ್ನೊಂದು ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಒಂದು ಸಲ ಎಲ್ಲ ಅಪ್ಲೋಡ್ ಮಾಡಾದಮೇಲೆ ಒಂದು ಸಾಫ್ಟ್ವೇರ್ ಇರ್ತದೆ, ಅದು ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಮಾಡಿ 2025ರಲ್ಲಿ ಮುತ್ತುರಾಜು ಹೆಸರಿದೆ, 2002ರಲ್ಲಿ ಮುತ್ತುರಾಜು ಹೆಸರು ಇದೆ, ಓಕೆ, ಏನು ತೊಂದರೆ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಇವ್ರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸಿ. 2025ರಲ್ಲಿ ಮುತ್ತುರಾಜು ಹೆಸರಿದೆ, 2002ರಲ್ಲಿ ಮುತ್ತುರಾಜು ಹೆಸರಿಲ್ಲ, ತೊಂದರೆ ಇಲ್ಲ, ಅವ್ರ ತಂದೆದಿದೆಯಾ, ತಾಯಿದಿದೆಯಾ, ಅಜ್ಜ ಅಜ್ಜಿದಿದೆಯಾ ಅಂತ ಸ್ಕ್ಯಾನ್ ಮಾಡ್ತದೆ, ಕರಡು ಮತದಾರರ ಪಟ್ಟಿಗೆ ಸೇರಿಸ್ತದೆ. ಈಗ ಮುತ್ತುರಾಜು ಹೆಸರು ಇಲ್ಲೊಂಥರ ಇದೆ, ಅಲ್ಲೊಂಥರ ಇದೆ, ಅವ್ರ ತಂದೆ ಹೆಸರು ಇಲ್ಲೊಂಥರ ಇದೆ, ಅಲ್ಲೊಂಥರ ಇದೆ, ಇವರಿಗೂ ಇವ್ರ ತಾಯಿಗೂ ವಯಸ್ಸಿಗೂ 14 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ, ಇವರಿಗೂ ಇವ್ರ ತಂದೆ ವಯಸ್ಸಿಗೂ 45 ವರ್ಷಕ್ಕಿಂತ ಜಾಸ್ತಿ ಇದೆ. ಈ ರೀತಿಯ ಲಾಜಿಕಲ್ ಡಿಸ್ಕ್ರಬೆನ್ಸಿ ಅಂತಕ್ಕಂಥ ಒಂದು ನಿಯಮ ತಂದುಬಿಟ್ಟಿದ್ದಾರೆ. ಈ ರೀತಿ ಇದ್ದಾಗ ಸಾಫ್ಟ್ವೇರ್ ಏನು ಮಾಡ್ತದಪ್ಪ ಅಂದರೆ ಅವರ ಹೆಸರನ್ನು, ಕೆಲವರ ಹೆಸರನ್ನು ಕರಡು ಮತದಾರರ ಪಟ್ಟಿಗೆ ಸೇರಿಸಲ್ಲ. ಯಾರ್ದು ಸರಿ ಇರ್ತದೆ, ಯಾರ್ದು ಅಲ್ಪ ಸ್ವಲ್ಪ ಸರಿ ಇರ್ತದೆ, ಅವರ ಹೆಸರನ್ನು ಮಾತ್ರ ಕರಡು ಮತದಾರರ ಪಟ್ಟಿಗೆ ಕಳಿಸ್ತಾರೆ. ಮತ್ತು ಕರಡು ಮತದಾರರ ಪಟ್ಟಿಯಲ್ಲಿ 70% 80% ವೋಟ್ಗಳು ಬಂದ್ಬಿಡ್ತವೆ. ಅದರಲ್ಲಿ ಬಹುತೇಕರಿಗೆ ಯಾವುದೇ ನೋಟಿಸ್ ಕೊಡಲ್ಲ, ಏಕೆಂದರೆ ಸರಿ ಇರ್ತವೆ. ಆದರೆ ಯಾರದು ತಪ್ಪು ಮಾಹಿತಿ ಇರ್ತದೆ, ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟು ಈ ತಪ್ಪಿದೆ, ಇದನ್ನು ನೀವು ಪ್ರೂವ್ ಮಾಡಲಿಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಎರಡನೇ ಹಂತ ಏನಪ್ಪ ಅಂದರೆ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗ್ತದೆ. ಅದರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ನೀವು ನೋಡಬೇಕು. ಓಕೆ, ನಿಮ್ಮ ಹೆಸರಿದ್ದರೆ ಏನೂ ಸಮಸ್ಯೆ ಇಲ್ಲ. ನಿಮಗೆ ಹೆಸರಿದ್ದು ನಿಮಗೇನಾರ ನೋಟಿಸ್ ಬಂದರೆ ಆ ನೋಟಿಸ್ ಪ್ರಕಾರ ನೀವು ದಾಖಲೆಗಳನ್ನ ಕೊಡಬೇಕು. ಯಾವ್ಯಾವ ದಾಖಲೆಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ಆ ದಾಖಲೆಗಳನ್ನ ಮಾಡಿಸಲಿಕ್ಕೆ ವಿಧಾನಗಳು ಅಂತಂದಲಿಕ್ಕೂ ಕೂಡ ಮತ್ತೊಂದು ವಿಡಿಯೋವನ್ನು ಮಾಡಿದ್ದೀವಿ, ದಯವಿಟ್ಟು ಅದನ್ನು ನೀವು ನೋಡಿದ ನಂತರ ನೀವು ದಾಖಲೆಗಳನ್ನು BLOಗಳಿಗೆ ಸಬ್ಮಿಟ್ ಮಾಡಬೇಕು. BLOಗಳು ಏನು ಮಾಡ್ತಾರೆ, ಆ ದಾಖಲೆಗಳನ್ನು ವೆರಿಫೈ ಮಾಡಿ ಇವರೇ ಆ ಮತದಾರ ಅಂತ ಕನ್ಫರ್ಮ್ ಆದರೆ ನಿಮ್ಮ ಹೆಸರನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಆದರೆ ಲಾಜಿಕಲ್ ಡಿಸ್ಕ್ರಬೆನ್ಸಿ, ನಿಮ್ಮ ಹೆಸರಿಗೂ 2002ಕ್ಕೂ ತುಂಬ ವ್ಯತ್ಯಾಸ ಇದೆ. 2002ರಲ್ಲಿ ಯಾರ್ದು ಮಾಹಿತಿ ಇಲ್ಲ. ಈಗ ಬಹಳಷ್ಟು ಜನ ನನಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ಸರ್ 2025ರ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿದೆ, ಆದರೆ 2002ರ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ, ಯಾಕೆಂದರೆ 18 ವರ್ಷ ಆಗಿರಲಿಲ್ಲ. ನನ್ನ ತಂದೆ ತಾಯಿದು ಇಲ್ಲ, ಯಾಕೆಂದರೆ ಅವರು 2000ನೇ ಇಸ್ವಿಗಿನ ಮುಂಚೆನೇ ತೀರ್ಕೊಬಿಟ್ಟಿದ್ದಾರೆ. ನಮ್ಮ ಅಜ್ಜ ಅಜ್ಜಿ ಯಾವುದೋ ಕಾಲದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಅವರ ಯಾರ ಹೆಸರು ಕೂಡ 2002ರ ಪಟ್ಟಿಲಿಲ್ಲ. ಈಗ ನಾನೇನು ಮಾಡಬೇಕು, ಯಾವ ಮಾಹಿತಿ ತುಂಬಲಿ ಎನ್ಯುಮರೇಷನ್ ಫಾರ್ಮಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯ ಹಲವಾರು ಕಂಪ್ಲೇಂಟ್ಸ್ಗಳು ಬಂದಿವೆ. ಇಂಥವ್ರಿಗೆಲ್ರಿಗೂ ಕೂಡ ನೋಟಿಸನ್ನು ಚುನಾವಣಾ ಆಯೋಗ ಕೊಟ್ಟಿರ್ತದೆ. ಈ ರೀತಿಯ ಪ್ರಕರಣಗಳಿರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂದರೆ ತಮ್ಮ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಅವರು ಕ್ಲೈಮು ಮತ್ತು ಅಬ್ಜೆಕ್ಷನ್ ಹಂತದಲ್ಲಿ ನನ್ನ ಹೆಸರು ಕರಡು ಮತದಾರರ ಪಟ್ಟಿಲಿ ಯಾಕೆ ಬಿಟ್ಟಿದ್ದೀರಿ ಅಂತ ಅವರು ಹಾಕಬೇಕು. ಹಾಕಿದಾಗ ಅವ್ರಿಗೆ ನೋಟಿಸ್ ಕೊಟ್ಟು ಇಂಥ ದಿನ ವಿಚಾರಣೆಗೆ ಬನ್ನಿ ಅಂತಂದಾಗ ಅವರು AC DC ಲೆವೆಲ್ ಅಧಿಕಾರಿಗಳ ಹತ್ರ ವಿಚಾರಣೆಗೆ ಹೋಗಿ ನಾನೇ ಆ ಮತದಾರ, ನಮ್ಮ ತಂದೆ ತಾಯಿ ಇಲ್ಲ, ಅವ್ರ ವೋಟರ್ ಲಿಸ್ಟಲ್ಲಿ ಇಲ್ಲ, ಆ ರೀತಿಯಾದಂಥ ವಾದವನ್ನು ಮಾಡಿ ಅವರಿಗೆ ಸಮಂಜಸ ಅನಿಸಿದ್ರೆ ಅವರ ವೋಟನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸನ್ನು ಮಾಡ್ತಾರೆ. ಇದು ಈ SIRನ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಆಗಸ್ಟ್ 5ನೇ ತಾರೀಕು ನಂತರ ನಾವು ದಾಖಲೆಗಳನ್ನ ಕೊಡಬೇಕಾಗ್ತದೆ. ಮಾತ್ರವಲ್ಲ, ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಲಿ ಬಂದಿದ್ದರೂ ಕೂಡ ನಿಮ್ಮ ವಿಧಾನಸಭಾ ಕ್ಷೇತ್ರದ ಯಾರು ಬೇಕಾದರೂ ನಿಮ್ಮ ಮೇಲೆ ಅಬ್ಜೆಕ್ಷನ್ ಹಾಕ್ಬೋದು. ಈಗ ಮುತ್ತುರಾಜು ಈ ಊರಲ್ಲಿ ಬಂದಿದೆ, ಆದರೆ ಅವರು ಈ ಊರವರಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಅವರು ಬೇರೆ ದೇಶದವರು, ಅವರು ಬೇರೆ ರಾಜ್ಯದವರು ಅಂತ ಅಬ್ಜೆಕ್ಷನ್ ಯಾರು ಬೇಕಾದ್ರೂ ಹಾಕ್ಬೋದು. ಆ ರೀತಿ ನಿಮ್ಮ ಮೇಲೆ ಯಾರಾದರೂ ಅಬ್ಜೆಕ್ಷನ್ ಹಾಕ್ತಾರಾ ಅಂತಕ್ಕಂಥದ್ದನ್ನ ನೀವು ನೋಡ್ಕೊಳ್ತಾ ಇರಬೇಕು. BLOಗಳನ್ನು BLAಗಳನ್ನು ಕೇಳಿ ತಿಳ್ಕೊಳ್ತಾ ಇರಬೇಕು. ಇದರಲ್ಲಿ ನೋಡಿ, ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೆ 1 ತಿಂಗಳ ಕಾಲ ಕ್ಲೈಮು ಮತ್ತು ಅಬ್ಜೆಕ್ಷನ್ನು ವಿಚಾರಣೆ ಇದೆಲ್ಲದಕ್ಕೂ ಸಮಯ ಬರೀ 1 ತಿಂಗಳಿರ್ತದೆ. ಆ ಸಮಯದಲ್ಲೇ ನೀವೆಲ್ಲ ದಾಖಲೆಗಳು ತಗೊಂಡು ವಿಚಾರಣೆಯನ್ನು ಎದುರಿಸಬೇಕು. ಆ ನಂತರ ಸೆಪ್ಟೆಂಬರ್ 5ನೇ ತಾರೀಕಿಂದ ಅಕ್ಟೋಬರ್ 3ನೇ ತಾರೀಕುವರೆಗೆ 1 ತಿಂಗಳ ಕಾಲ ಈ ಚುನಾವಣಾ ಆಯೋಗದ ಅಧಿಕಾರಿಗಳಿರ್ತಾರಲ್ಲ, AC DC ನಾನಾಗಲೇ ಹೇಳಿದ್ನಲ್ಲ, ಇವರು ಬಂದಂಥ ಕ್ಲೈಮು ಅಬ್ಜೆಕ್ಷನ್ಗಳ ಪರವಾಗಿ ತೀರ್ಪನ್ನು ಕೊಡಬೇಕು. ಇವು ಸರಿನಾ ತಪ್ಪಾ, ಅವ್ರ ಅಬ್ಜೆಕ್ಷನ್ ಸರಿಯಾಗಿದೆಯಾ ತಪ್ಪಾಗಿದೆಯಾ, ಈ 1 ತಿಂಗಳುಗಳ ಕಾಲ ಅವರು ವಿವೇಚನೆ ಮಾಡಿ ಎಲ್ಲ ತೀರ್ಪುಗಳನ್ನು ಮಾಡಬೇಕು. ಆ ತೀರ್ಪನ್ನು ಓಪನ್ ಆಗಿ ಹೇಳಲ್ಲ, ಬದಲಿಗೆ ಏನು ಮಾಡ್ತಾರೆ, ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು
ಅವರು ಬಿಡುಗಡೆ ಮಾಡ್ತಾರೆ. ಈ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನಲ್ಲಿ ಯಾರೆಲ್ಲ ದಾಖಲೆ ಕೊಟ್ಟಿದ್ರು, ಯಾರೆಲ್ಲ ವಿಚಾರಣೆ ಎದುರಿಸಿದ್ರು, ಯಾರ್ದೆಲ್ಲ ಸರಿಯಾಗಿದೆ ಸಮಂಜಸ ಅನಿಸುತ್ತೆ ಅವರ ಎಲ್ಲರ ಹೆಸರು ಕೂಡ ಅಕ್ಟೋಬರ್ 7ನೇ ತಾರೀಕಿನ ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ತದೆ. ಅಲ್ಲೂ ಕೂಡ ಯಾರಾದರೂ ಸೇರ್ಪಡೆ ಆಗಿಲ್ಲ ಅಂತಂದರೆ ಅವರ ಮತ ಡಿಲೀಟ್ ಆಗಿದೆ ಅಂತ ಅರ್ಥ. ಯಾಕೆ? ಅವ್ರ ಹತ್ರ ದಾಖಲೆಗಳಿಲ್ಲ, ಅವರು ವಿಚಾರಣೆಗೆ ಹಾಜರಾಗಿಲ್ಲ, ಅಥವಾ ಅವರು ಮನೆಗಳಲ್ಲಿಲ್ಲ. ಈ ಕಾರಣಗಳಿಗಾಗಿ ಬಹಳಷ್ಟು ಜನರ ಹೆಸರುಗಳು ಡಿಲೀಟ್ ಆಗಿಬಿಡ್ತವೆ. ಈಗಾಗಲೇ ಏನು SIR ನಡೆದಂಥ 12-13 ರಾಜ್ಯಗಳಲ್ಲಿ ಸುಮಾರು 6.5 ಕೋಟಿ ಜನರ ಹೆಸರನ್ನು ಈ ರೀತಿ ಅಂತಿಮ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅದರಲ್ಲಿ ಬಿಹಾರದಲ್ಲಿದ್ದಂಥ ಬಹಳಷ್ಟು ಜನ ನಾವು ಸತ್ತೋಗಿದ್ದೀವಿ ಅಂತ ನಮ್ಮ ಹೆಸರು ಕೈ ಬಿಟ್ಟಿದ್ದಾರೆ, ಆದರೆ ನಾವು ಬದುಕಿದ್ದೀವಿ ಅಂತೇಳಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರಿಗೆ ಅಡ್ಜುರಿಕೇಷನ್ ಅಂತ ಇಟ್ಬಿಟ್ರು. ಅಂದರೆ ನಿಮ್ಮ ಹೆಸರನ್ನ ಅಂತಿಮ ಮತದಾರರ ಪಟ್ಟಿನಲ್ಲಿ ನಾವು ಸೇರಿಸಿಲ್ಲ, ಆದರೆ ನಿಮ್ಮದನ್ನು ಡೆಲೀಟು ಮಾಡಿಲ್ಲ, ತ್ರಿಶಂಕು ಸ್ಥಿತಿಲಿ ಇಟ್ಬಿಟ್ರು. ಇವರೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಅವ್ರ ಪರವಾಗಿ ತೀರ್ಪು ಕೊಡಲಿಲ್ಲ. ಈ ಒಂದು ಎಲೆಕ್ಷನಲ್ಲಿ ನೀವು ವೋಟ್ ಹಾಕ್ತಾ ಇದ್ದರೆ ಏನಾಗ್ಬಿಡ್ತದೆ ಅಂತಕ್ಕಂಥ ತೀರ್ಪನ್ನು ಕೊಡ್ತು. ನೋಡಿ, 27 ಲಕ್ಷ ಜನ ಹೋಗಿ ನೀವು ವಿಚಾರಣೆ ಎದುರಿಸಿ ಅಂತಂತು. ಆದರೆ ಅಷ್ಟೊಂದು ಒಂದು ವಿಚಾರಣೆ ಎದುರಿಸಲಿಕ್ಕೆ ಕೇಂದ್ರಗಳೇ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇರಲಿಲ್ಲ. ಅವರೆಲ್ಲರೂ ಕೂಡ ಏನು ಏಪ್ರಿಲ್ 24 ಮತ್ತು 29 ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆ ನಡೀತು, ಅಲ್ಲಿ ಮತವನ್ನು ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ರೀತಿ ಕರ್ನಾಟಕದಲ್ಲಿ ಆಗಲಿಕ್ಕೆ ನಾವು ಬಿಡಬಾರ್ದು. ನಾವು ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅಕ್ಟೋಬರ್ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲಿಕ್ಕೆ ಇದೆ ಅಂತ ಮಾತು ಬರ್ತಾ ಇದೆ. ಹಾಗಾಗಿ ನಾವು ಈ SIR ಪ್ರೋಸೆಸ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಭಾಗವಹಿಸಿ ಪ್ರತಿಯೊಬ್ಬರ ಓಟು ಕೂಡ ಅಕ್ಟೋಬರ್ 7ರ ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾರೊಬ್ಬ ಅರ್ಹ ಮತದಾರರ ಓಟು ಕೂಡ ಡಿಲೀಟ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಈ SIRನಲ್ಲಿ ಒಂದು ಒಳ್ಳೆಯದಾಗೋದೇನಪ್ಪ ಅಂತಂದರೆ, ಈಗ ಕೆಲವರು 2 ಕಡೆ 3 ಕಡೆ ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡಿಸ್ಕೊಬಿಟ್ಟಿದ್ದಾರೆ. BBMP ಎಲೆಕ್ಷನ್ ಬಂದಾಗ ಬೆಂಗಳೂರಲ್ಲಿ ಹಾಕ್ತೀವಿ, ಅಥವಾ ವಿಧಾನಸಭೆ MP ಎಲೆಕ್ಷನ್ ಬಂದಾಗ ಊರಲ್ಲಿ ಹಾಕ್ತೀವಿ ಅಂತ ಕೆಲವರು ಮಾಡಿಸ್ಕೊಬಿಟ್ಟಿದ್ದಾರೆ. ಇವರ ವೋಟುಗಳಲ್ಲಿ ಏನಪ್ಪ ಆಗ್ತದೆ ಅಂದರೆ, ಅವರು ಈಗ ಫೈನಲ್ ಕಾಲ್ ಅವ್ರಿಗೆ ಏನಂದರೆ, ನಿಮ್ಮ ವೋಟನ್ನು ಎಲ್ಲಿ ಉಳಿಸ್ಕೊಳ್ತೀರಿ? ಊರಲ್ಲಿ ಉಳಿಸ್ಕೊಳ್ತೀರಾ, ಬೆಂಗಳೂರಲ್ಲಿ ಉಳಿಸ್ಕೊಳ್ತೀರಾ, ಆ ಕ್ಷೇತ್ರದಲ್ಲಿ ಉಳಿಸ್ಕೊಳ್ತೀರಾ, ಈ ಕ್ಷೇತ್ರದಲ್ಲಿ ಉಳಿಸ್ಕೊಳ್ತೀರಾ ಅಂತಿರ್ತದೆ. ನೀವು ಎಲ್ಲಿ ಉಳಿಸ್ಕೋಬೇಕು ಅಂತಿದೆಯೋ ಆ ಕ್ಷೇತ್ರದ ಆ ಊರಿನಿಂದ ಎನ್ಯುಮರೇಷನ್ ಫಾರ್ಮನ್ನು ನೀವು ಫಿಲ್ ಮಾಡಿ ಕೊಡಬೇಕು. ಆಗ ಒಂದು ಕಡೆ ಮಾತ್ರ ನಿಮ್ಮ ಓಟು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ನಾನು ಈಗಾಗಲೇ ಹೇಳಿದೆ, ಹೌದು ಡೂಪ್ಲಿಕೇಟ್ ವೋಟರ್ಸ್ ಎಲ್ಲ ಡಿಲೀಟ್ ಆಗ್ತಾರೆ, ಒಳ್ಳೆಯದು ಅಂತ. ಆದರೆ ಆಗಸ್ಟ್ 5ನೇ ತಾರೀಕಿನ ನಂತರ ಕರಡು ಮತದಾರರ ಪಟ್ಟಿ ಬಂದ ನಂತರ ಫಾರ್ಮ್ 6 ಅಂತ ಒಂದು ಸಲ್ಲಿಸಬೇಕು. ನೀವು ದಾಖಲೆ ಕೊಡೋದ್ರ ಜೊತೆಗೆ ಫಾರ್ಮ್ 6 ಅಂದರೆ ಹೊಸದಾಗಿ ನಾನು ಮತದಾರರಾಗ್ತಾ ಇದ್ದೀನಿ, ಮತ್ತು ಡಿಕ್ಲರೇಷನ್ ಫಾರ್ಮ್, ಬೇರೆಲ್ಲೂ ನನ್ನ ಮತ ಇಲ್ಲ ಅಂತಕ್ಕಂಥ ಡಿಕ್ಲರೇಷನ್ ಫಾರ್ಮ್ಗಳನ್ನು ಸಲ್ಲಿಸಬೇಕಿರ್ತದೆ. ಈ ಅವಧಿನಲ್ಲೂ ಕೂಡ BLAಗಳು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಎಷ್ಟು ಜನ ಹೊಸದಾಗಿ ಮತದಾರಲಿಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ನೋಡಬೇಕು. ಯಾಕಪ್ಪ ಇದು ಅಂದರೆ, ಚುನಾವಣಾ ಆಯೋಗ ಹೇಳ್ತದೆ ನಾವು ಡೂಪ್ಲಿಕೇಟ್ ಮತ ಇರೋಕ್ಕೆ ಬಿಡಲ್ಲ, ಪಟ್ಟಿ ಶುದ್ಧವಾಗಿರಬೇಕು, ಆ ರೀತಿ ಈ ರೀತಿ ಎಲ್ಲ ಹೇಳ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡ ನಂತರ ಅನರ್ಹ ಮತದಾರರನ್ನು BJPಯವರ ಕುಮ್ಮಕ್ಕಿನಿಂದ ಸೇರಿಸಲಾಗಿದೆ ಅಂತಕ್ಕಂಥ ಆರೋಪ ಬಂದಿದೆ. ಒಂದೊಂದು ದಿನಕ್ಕೆ 10,000, 20,000, 30,000 ಹೊಸ ವೋಟರ್ಸು ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದು ಕಂತೆಗಳನ್ನ BLOಗಳು ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಡಿಯೋಗಳು ಹರಿದಾಡಿವೆ. ಇದ್ರ ಬಗ್ಗೆನೂ ನಾವು ಎಚ್ಚರ ವಹಿಸಬೇಕು. ಅನರ್ಹರ ಓಟು ಸೇರ್ಪಡೆ ಆಗಬಾರ್ದು, ಆದರೆ ಅರ್ಹರ ಒಂದೇ ಒಂದು ಓಟು ಕೂಡ ಡಿಲೀಟ್ ಆಗದಿರೋ ರೀತಿಯಲ್ಲಿ ಇನ್ನು 3 ತಿಂಗಳ SIR ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಇದರ ಕುರಿತಾಗಿ ಈ ದಿನ .comನಿಂದ ನಾವು ನಿರಂತರವಾಗಿ ಜನರಿಗೆ ಸರಿಯಾದ ಮಾಹಿತಿ ಕೊಡ್ತಕ್ಕಂಥ ವಿಡಿಯೋಗಳನ್ನು ಹಿಂದೆನೂ ಪ್ರಕಟಿಸಿದ್ದೀವಿ, ಮುಂದೆನೂ ಪ್ರಕಟಿಸಿದ್ದೀವಿ. ಹಾಗಾಗಿ ಈ ವಿಡಿಯೋ ಜೊತೆಗೆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಿದ್ರೆ ನಿಮಗೆ ಯಾವುದೇ ಗೊಂದಲಗಳಿಲ್ಲದೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ಈ ವಿಡಿಯೋಗಳನ್ನು ಜನಸಾಮಾನ್ಯರು, ಆಕ್ಟಿವಿಸ್ಟ್ಗಳು ಯಾರು ಬೇಕಾದರೂ ನೋಡ್ಬೋದು, BLOಗಳು ನೋಡಿ ಮಾಹಿತಿ ಪಡ್ಕೊಳ್ಬೋದು, ರಾಜಕೀಯ ಪಕ್ಷಗಳ BLAಗಳು ನೋಡಿ ಮಾಹಿತಿಯನ್ನು ಪಡ್ಕೊಂಡು ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ಈ SIR ಏನು ಮಹಾಮಾರಿ ಬಂದಿದೆ ಇದರಿಂದ ನಾವೆಲ್ಲರೂ ಕೂಡ ತಪ್ಪಿಸಿಕೊಂಡು ಯಾರ ಓಟು ಕೂಡ ಡಿಲೀಟ್ ಆಗದ ರೀತಿಯಲ್ಲಿ ಮಾಡೋಣ. ಒಂದು ವೇಳೆ ಅಕ್ಟೋಬರ್ 7ನೇ ತಾರೀಕು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ
ಅರ್ಹ ಮತದಾರರ ವೋಟ್ ಏನಾದ್ರು ಡಿಲೀಟ್ ಆದರೆ ನಮ್ಮ ಹೋರಾಟ ಸಂವಿಧಾನಬದ್ಧವಾಗಿ ಚುನಾವಣಾ ಆಯೋಗದ ವಿರುದ್ಧ ಮುಂದುವರಿಸೋಣ. ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ರೀತಿಯಲ್ಲಿ ಹೋರಾಟ ಮಾಡಿ. ಯಾಕೆಂದರೆ ಮತದಾನದ ಹಕ್ಕೇ ಇಲ್ಲ ಅಂದರೆ ನಾನು ಈ ದೇಶದ ನಾಗರಿಕನಾಗಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಅವ್ರು ಕೊಡ್ತಾರೆ. ನಮಗೆ ಯಾವುದೇ ಹಕ್ಕುಗಳು ಸೌಲಭ್ಯಗಳು ಸಿಗಲ್ಲ, ಎರಡನೇ ದರ್ಜೆಯ ಪ್ರಜೆಯಾಗಿ ನಾವು ಬದುಕಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಒಂದು ಕಡೆ SIRನಲ್ಲಿ ಸಂಪೂರ್ಣವಾಗಿ ಭಾಗವಹಿಸೋದು, ಆದರೆ ಅನ್ಯಾಯ ಆದರೆ, ತಾರತಮ್ಯ ಆದರೆ, ನಮ್ಮ ಮತಗಳನ್ನು ಡಿಲೀಟ್ ಮಾಡಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ನಾವು ಈ ಕೆಲಸವನ್ನು ಮಾಡೋಣ. ನಿಮಗೆ ಏನೇ ಗೊಂದಲಗಳಿದ್ದರೆ, ಡೌಟ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.